श्रीरामकृष्णाय स्वाहा। ॐ ऐं सर्वदेवदेवी स्वरूपाय श्रीरामकृष्णाय स्वाहा। सामजाजिनवसुनभूषण
ಪೂಜ್ಯ ಸ್ವಾಮೀಜಿಯವರು ಬೆಳಗ್ಗೆ ಪೂಜ್ಯ ಸ್ವಾಮೀಜಿ ಪುರುಷೋತ್ತಮಾಂಜಿಯವರೊಂದು ಮಾತನ್ನು ನೆನಪು ಮಾಡ್ಕೊತ ಹೇಳಿದರು. ಭಾಳ ಅದ್ಭುತವಾದ ಮಾತಾದರು. ನಾವು ಹೋದಾಗ ನಮ್ಮ ಜೊತೆ ಬರೋದು ಎರಡೇ, ನಮ್ಮ ಕರ್ಮಗಳು ಮತ್ತು ಗುರುಕೃಪೆ ಅಂತಷ್ಟೇ. ಎಷ್ಟು ಅದ್ಭುತವಾದ ಮಾತಂದ್ರೆ ಇದು. ನಾವು ಅಲ್ಪ ಸ್ವಲ್ಪ ನಾವು ಗುರುವಿನ ಮಹಿಮೆಯನ್ನು ಅರಿತದ್ದಕ್ಕೆ ನಾವೆಲ್ಲರೂ ಇವತ್ತಿಲ್ಲಿ ಸೇರಿದ್ದೀವಿ, ಇವತ್ತು ಬಂದಿದ್ದೀವಿ ಗುರುಪೂರ್ಣಿಮೆಯನ್ನು ಆಚರಿಸಲಿಕ್ಕೆ. ಕಬೀರ್ ದಯಗಳಲ್ಲಿ ಒಂದು ಮಾತು ಬರುತ್ತೆ, ಶಿರವನ್ನೇ ಗುರುವಿಗೆ ಅರ್ಪಿಸಿದರು ಅದು ಕೇವಲ ತೃಣವಿ ಅಂತ. ಗುರುವಿನಿಂದ ನಾವು ಏನು ಪಡ್ಕೊಂಡಿರ್ತೀವಿ ಅದಕ್ಕೆ ನಾವು ಪ್ರತಿಫಲವಾಗಿ ನಾವು ಏನು ಕೊಡ್ಲಿಕ್ಕೆ ಸಾಧ್ಯ? ಗುರುವಿಗೆ ಏನು ಕೊಡಲಿಕ್ಕೂ ಸಾಧ್ಯ ಇಲ್ಲ. ನಮ್ಮ ಶಿರವನ್ನೇ ಅರ್ಪಿಸಿದ್ರು ಕೂಡ ಅದು ಬರೀ ಕೇವಲ ತೃಣ ಅಷ್ಟೇ, ತೃಣಕ್ಕೆ ಸಮಾನ, ಅಷ್ಟು ನಾವೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಸ್ವಾಮಿ ಬೋಧಾನಂದರು ಅಂತ ಅವರ ಒಂದು ಘಟನೆಯನ್ನು ನೆನಪಿರುತ್ತೆ. ಸ್ವಾಮಿ ಬೋಧಾನಂದರು ಅಂತ ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ಹಿರಿಯ ಯತಿಗಳು ಆಗಿ ಹೋದವರು. ಒಂದು ದಿವಸ ರಾಮಕೃಷ್ಣ ಮಿಷನ್ನ ಅಧ್ಯಕ್ಷರು ಒಬ್ಬ ಯುವಕನಿಗೆ ಮಂತ್ರದೀಕ್ಷೆಯನ್ನು ಕೊಡ್ತಾರೆ. ಮಂತ್ರದೀಕ್ಷೆಯನ್ನು ಕೊಟ್ಟ ಮೇಲೆ ಆ ಮಂತ್ರದೀಕ್ಷೆ ತೆಗೆದುಕೊಂಡು ಆ ಯುವಕ ಗುರುಗಳಿಗೆ ಪ್ರಣಾಮ ಮಾಡಿ ಎಲ್ಲ ದೀಕ್ಷಾ ಕಾರ್ಯ ಮುಗಿದ ಮೇಲೆ ಹೊರಗೆ ಬರ್ತಾನೆ. ಸ್ವಾಮಿ ಬೋಧಾನಂದರು ಅಧ್ಯಕ್ಷರು ಮಹಾರಾಜೇನು ಮಂತ್ರದೀಕ್ಷೆ ಕೊಡ್ತಾರೆ, ಅವರಿಗೆ ಸೇವಕರಾಗಿರ್ತಾರೆ. ಆ ಯುವಕ ಬೋಧಾನಂದರಿಗೂ ಕೂಡ ಪರಿಚಯ ಇರ್ತಾರೆ. ಪರಿಚಯ ಇದ್ದಾಗ ಸ್ವಾಮಿ ಬೋಧಾನಂದರು ಕೇಳ್ತಾರೆ ಯುವಕನಿಗೆ, ಏನು ಗುರುವಿಗೆ ಏನಾದರೂ ಕಾಣಿಕೆಯನ್ನು ಅರ್ಪಿಸಿದ ಅಂತ ಕೇಳ್ತಾರೆ. ಯುವಕ ಅರ್ಪಿಸಿದೆ ಅಂತ ಹೇಳ್ತಾನೆ. ಏನು ಅರ್ಪಿಸಿದೆ ಅಂತ ಕೇಳಿದಾಗ ₹1 ಕಾಣಿಕೆ ಗುರುಗಳೇ ಸ್ವತಃ, ₹1 ಇರಲ್ಲ ಆ ಯುವಕನ ಕಡೆ, ಗುರುಗಳೇ ಸ್ವತಃ ಅವರು ₹1 ಹುಡುಗನ ಕೈಯಲ್ಲಿಟ್ಟು ಯುವಕನ ಕೈಯಲ್ಲಿ ಅದನ್ನೇ ನನಗೆ ಅರ್ಪಿಸು ಅಂತೇಳಿ ಕೊಟ್ಟಿರ್ತಾರೆ. ಅದನ್ನೇ ಅವ್ರಿಗೆ ಗುರು ಕೊಟ್ಟದ್ದನ್ನ ಅವರಿಗೆ ಅರ್ಪಿಸಿ, ಅವನು ₹1 ಅರ್ಪಿಸಿ ಅವನು ನಮಸ್ಕಾರ ಮಾಡಿ ಬಂದಿರ್ತಾನೆ. ಆಗ ಸ್ವಾಮಿ ಬೋಧಾನಂದರು ಹೇಳ್ತಾರೆ, ₹1 ಕೊಟ್ಟಿದ್ರು, ಗುರುಗಳೇ ಕೊಟ್ಟಿದ್ರು, ಅದನ್ನೇ ಅರ್ಪಿಸಿ ನಾವು ಬಂದಿದ್ದೀನಿ ಅಂತ ಹೇಳಿದಾಗ ಸ್ವಾಮಿ ಬೋಧಾನಂದರು ಹೇಳ್ತಾರೆ ಯುವಕನಿಗೆ, ಗುರುವಿಗೆ ನಾವು ನಿಜವಾಗಿಯೂ ಕಾಣಿಕೆಯನ್ನು ಏನು ಅರ್ಪಿಸಲಾಗುತ್ತೆ? ಏನೂ ಅರ್ಪಿಸ್ಲಿಕ್ಕಾಗಲ್ಲ. ನಿಜವಾದ ಕಾಣಿಕೆ ಏನಂದ್ರೆ ನಾವು ಗುರುವಿಗೆ ಅರ್ಪಿಸುವುದು, ಗುರುಗಳು ನಮಗೆ ಮಂತ್ರ ಏನು ಕೊಟ್ಟಿದ್ದಾರಲ್ಲ ಅದನ್ನು ಪ್ರತಿ ದಿವಸ ಎಷ್ಟು ಸಾಧ್ಯ ಆಗ್ತೋ ಅಷ್ಟು ನಿರಂತರವಾಗಿ ಅದನ್ನು ಜಪವನ್ನು ಮಾಡ್ತೀವಲ್ಲ, ಆ ಜಪ ಮಾಡಿ ಅದನ್ನೇ ಗುರುವಿಗೆ ಸಮರ್ಪಿಸಬೇಕು. ಅದೇ ನಿಜವಾದ ಗುರು ಕಾಣಿಕೆ ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ನಾವು ಪ್ರಪಂಚದಲ್ಲಿ ಯಾವ ವಸ್ತುವನ್ನು ಕೊಟ್ಟು ಗುರು ಕಾಣಿಕೆಯನ್ನು ಕೊಟ್ಟಿವಿ ಅಂತ ನಾವು ತುರುಕಿ ಕಟ್ಕೊಳ್ಳಿಕ್ಕಾಗಲ್ಲ. ಆ ಗುರು ಕೊಟ್ಟಂಥ ಮಂತ್ರ ಅದನ್ನೇ ನಾವು ಪ್ರತಿನಿತ್ಯ, ಒಂದು ದಿವಸ ನಾವು ಗುರುಪೂರ್ಣಿಮೆ ಅಲ್ಲ, ನಮ್ಮ ಪೇಸಾಯವರು ಹೇಳಿದಾಗೆ ಪ್ರತಿನಿತ್ಯ ಗುರುವಿನ ಸ್ಮರಣೆ ನಾವು ಕೊಟ್ಟಂಥ ಮಂತ್ರವನ್ನು ನಾವು ಜಪವನ್ನು ಮಾಡಿ ಅದನ್ನು ಅರ್ಪಿಸ್ತೀವಲ್ಲ, ಅದೇ ನಿಜವಾದ ಗುರು ಕಾಣಿಕೆ ಅಂತ ಸ್ವಾಮಿ ಬೋಧಾನಂದ ಹೇಳ್ತಾರೆ. ಹಾಗೆ ನಮ್ಮೆಲ್ಲರ ಜೀವನದಲ್ಲಿ ಕೂಡ ಆ ರೀತಿ ಗುರು ಕಾಣಿಕೆಯನ್ನು ಕೊಡುವಂಥ ನಮಗೆ ಸಂಸ್ಕಾರ ಮನಸ್ಸನ್ನು ಆ ಗುರುಗಳೇ ನಮಗೆ ದಯಪಾಲಿಸಲಿ ಅಂತ ಆ ಪರಮ ಗುರುವಿನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜಯ ರಾಮಕೃಷ್ಣ. ಭಗವಾನ್ ಶ್ರೀರಾಮಕೃಷ್ಣರಲ್ಲಿ, ಶ್ರೀಮಾತೆ ಶಾರದಾದೇವಿಯರಲ್ಲಿ ಹಾಗೂ ಸ್ವಾಮಿ ವಿವೇಕಾನಂದರಲ್ಲಿ, ನಮ್ಮ ದೀಕ್ಷಾ ಗುರುಗಳಾದಂಥ ಪರಮ ಪೂಜ್ಯ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜರವರಲ್ಲಿ, ಶಿಕ್ಷಾ ಗುರುಗಳಾದಂಥ ಪರಮ ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿ ಮಹಾರಾಜರಲ್ಲಿ ನನ್ನ ನಮನಗಳನ್ನು ಸಲ್ಲಿಸ್ತಾ, ಗುರುಪೂರ್ಣಿಮೆಯ ಈ ವಿಶೇಷ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಕೆಲವೇ ನಿಮಿಷಗಳಾದರೂ ಕೂಡ ಒಂದು ಅತ್ಯಂತ ಮಹತ್ವದ ವಿಷಯಗಳು ಹಂಚಿಕೊಂಡಿರ್ತಕ್ಕಂಥ ಸೋದರ ಸನ್ಯಾಸಿಗಳಾದ ಪರಮ ಪೂಜ್ಯ ಸ್ವಾಮಿ ಆತ್ಮದೀಪಾನಂದಜಿಯವರೇ, ನಗರದ PSI ಆಗಿ ಬಹಳ ಕರ್ತವ್ಯ ದಕ್ಷತೆಯಿಂದ ಹೆಸರಾಗಿ ಒಂದೇ ವರ್ಷದಲ್ಲಿ ಭಾಳ ಜನ PSI ಬಂದು ಹೋಗಿದ್ದಾರೆ. ಆದರೆ ಯಾರ ಹೆಸರು ನಮಗೆ ಗೊತ್ತಿಲ್ಲ, ಅದು ಸಂಪರ್ಕ ಬಂದಿರಲಿಲ್ಲ. ಆದರೆ ಇವರು ಈಗ ಇಡೀ ರಾಣೆಬೆನ್ನೂರಿಗೆ ಮನೆ ಮಾತಾಗಿದ್ದಾರೆ. ಅಂದರೆ ಒಬ್ಬ ಅಧಿಕಾರಿಯಾಗಿ ಸಾರ್ವಜನಿಕ ಕಳಕಳಿ ಇದ್ದರೆ ಕೇವಲ ಅಧಿಕಾರಿಯಾಗಿ ಕೆಲಸ ಮಾಡೋದು ಬೇರೆ, ಸಮಾಜದ ಒಂದು ಭಾಗವಾಗಿ ಕೆಲಸ ಮಾಡೋದು ಬೇರೆ. ಹಾಗೆ ಮಾಡಿ ಇವತ್ತು ರಾಣೆಬೆನ್ನೂರಿನಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಸೋದರ ಶ್ರೀ ಗಡ್ಡಪ್ಪನವರೇ ಮತ್ತು ಪತಂಜಲಿ ಯೋಗ ಸಮಿತಿಯ ಹಾವೇರಿ ಜಿಲ್ಲಾ ಅಧ್ಯಕ್ಷರಾದಂಥ ಆಶ್ರಮದ ಸದ್ಭಕ್ತರಾದಂಥ ಶ್ರೀ ರವಿ ಬಿಜಾಪುರ ಅವರೇ ಮತ್ತು ಶ್ರೀ ಪತಂಜಲಿ ಸಮಿತಿಯ ಇನ್ನೋರು ಅಧ್ಯಕ್ಷರಾದಂಥ ಶ್ರೀ RN ರಾಠೋಡ್ರವರೇ, ಆತ್ಮೀಯ ಬಂಧುಗಳೇ, ಗುರುವಿನ ಅವಶ್ಯಕತೆ ಏನಿದೆ ಅಂತ ಬಹಳ ಜನರಿಗೆ ಅನಿಸುತ್ತೆ ಅಲ್ವಾ?
ಬೇಕು ಅಂತಂದ್ರೆ ನಮಗೆ ಬೇಕಾದ ಹಾಗೆ ಗುರು ಇದ್ರೆ ಬೇಕು ಅಂತ. ಬೇಕು ಅಂತ ಕೆಲವರು ಇದ್ದಾರಲ್ಲ, ಅವರಿಗೆ ಆ ಗುರುವಿನಲ್ಲಿ ಏನೋ ಒಂದನ್ನು ಕಂಡು ಇವರು ಹೇಳಿದ್ದನ್ನು ನಾವು ಅನುಸರಿಸಿದರೆ ನಾವು ಉದ್ಧಾರ ಆಗ್ತೇವೆ ಮತ್ತು ಉದ್ಧಾರ ಆಗಬೇಕು ಅನ್ನುವ ಕಲ್ಪನೆ ಇರಲ್ಲ. ಇವರೇನೋ ಇಟ್ಕೊಂಡ್ಬಂದಿರ್ತಾರೆ ಮನಸ್ಸಲ್ಲಿ, ಅದಕ್ಕೆ ಅವರು ಆಶೀರ್ವಾದ ಮಾಡಬೇಕು ಅಂದರೆ ಅವರು ಗುರುಗಳು ಅಷ್ಟಕ್ಕೆ ಗುರುಗಳು ಸೀಮಿತ ಆಗಿಬಿಟ್ಟಿದ್ದಾರೆ. ಗುರುಗಳು ಎಲ್ರಿಗೂ ಆಶೀರ್ವಾದ ಮಾಡಿ ಪರಿಣಾಮ ಏನಾಗಿಬಿಟ್ಟಿದೆ ಅಂದರೆ ಶಿಕ್ಷಣವನ್ನು ಕೊಡಬೇಕು. ಗುರು ಕೇವಲ ಆಶೀರ್ವಾದ ಮಾಡೋದಲ್ಲ, ಬಂದಂಥ ಶಿಷ್ಯರಿಗೆ ಭಕ್ತರಿಗೆ ಶಿಕ್ಷಣವನ್ನು ಕೊಡಬೇಕು. ಪರಮ ಪೂಜ್ಯ ಸ್ವಾಮಿ ಬೃಹತ್ಮಾಂಜಿ ಅವರು ಅದನ್ನು ಮಾಡ್ತಿದ್ರು, ಮಾಸ್ ಎಜುಕೇಷನ್. ನಾನು ಶಾಲೆಯಲ್ಲಿ ಅಷ್ಟೇ ಕಲಿಸಿದ್ರೆ ಕೆಲವೇ ಜನರಿಗೆ ಕಲಿಸ್ದಂಗಾಗುತ್ತೆ, ಸಾರ್ವಜನಿಕವಾಗಿ ಬರ್ತಕ್ಕಂಥ ಎಲ್ಲ ಜನರಿಗೂ ಶಿಕ್ಷಣವನ್ನು ಕೊಡುವಂಥದ್ದು ಅಂತ. ಏನು ಶಿಕ್ಷಣ ಅಂತಂದರೆ ಪ್ರಿಲಿಮಿನರಿ ಈ ಸ್ಪಿರಿಚುವಲ್ ಲೈಫ್ ಅಂದರೆ ಏನು, ಆಧ್ಯಾತ್ಮಿಕ ಜೀವನ ಅಂದರೆ ಏನು, ನೀವು ಇರತಕ್ಕಂಥ ಕ್ಷೇತ್ರದಲ್ಲಿ, ಮನೆಯಲ್ಲಿ, ಆಫೀಸಿನಲ್ಲಿ ಅದನ್ನು ಹೇಗೆ ನೀವು ಅನುಸರಿಸಬಹುದು, ಮತ್ತು ನ್ಯಾಯ, ನಿಷ್ಠುರತೆ, ಸತ್ಯನಿಷ್ಠೆ ಇವೆಲ್ಲ ಬಂದಾಗ ನಿಮ್ಮ ಮನೋಭಾವ ಹೇಗಿರಬೇಕು, ಇದನ್ನೆಲ್ಲ ಹೇಳಿದರೆ ಜನರಿಗೂ ಅದನ್ನು ಅನುಸರಿಸಿದರೆ ಏನಾದರೂ ನಿಜವಾದ ಶಾಂತಿ, ನೆಮ್ಮದಿ ಸಿಗೋದಕ್ಕೆ ಸಾಧ್ಯ ಇದೆ. ಆದರೆ ನಮ್ಮ ದೊಡ್ಡಪ್ಪನವ್ರು ಹೇಳಿದ ಹಾಗೆ ಎಲ್ಲೋ ವಾಟ್ಸಪ್ನಲ್ಲೋ ಯೂಟ್ಯೂಬ್ನಲ್ಲೋ ಎಲ್ಲೋ ಗುರುಗಳನ್ನು ನೋಡಿ ಗುರು ಪೂರ್ಣಿಮೆ ಶುಭಾಶಯಗಳಂತ ಹೇಳಿಬಿಟ್ರೆ ಅದೇನೂ ಅಲ್ಲ, ಅದಕ್ಕೇನು ಅರ್ಥವೇ ಇಲ್ಲ. ಜೀವನದಲ್ಲಿ ಒಬ್ಬ ಗುರು, ಶ್ರೇಷ್ಠ ಗುರುವಿನ ಸಂಪರ್ಕಕ್ಕೆ ಬರಬೇಕು ಮನುಷ್ಯ. ಆವಾಗ ಮಾತ್ರ ಆ ಗುರು ಅಂದರೆ ಏನು, ಅವನ ಮಹಿಮೆ ಅಂದರೆ ಏನು, ಅವನ ಕರುಣೆ ಅಂದರೆ ಏನು, ಅದನ್ನು ಪಡೆದರೆ ನಮ್ಮ ಜೀವನ ಹೇಗೆ ಧನ್ಯವಾಗುತ್ತೆ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ, ಭಾವಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದು ಯಾವುದ್ರ ಸಂಪರ್ಕವೇ ಇಲ್ಲ ಅಂತಂದರೆ, ಯಾವ ಗುರು ನಟ್ಟಿಗೂ ಇವರು ಸಂಪರ್ಕವೇ ಇಲ್ಲ. ಹಾಗೆ ನಮ್ಮನ್ನು ನಾವು ಭಾವಿಸ್ಕೊಂಡ್ರೆ ಗುರುಗಳು ಬೇರೆ, ಆದರೆ ಒಬ್ಬ ಗುರು ಅನ್ನುವಂಥ ಶ್ರೇಷ್ಠ ಅಂದರೆ ಅದನ್ನ ಏನು ಹೇಳಬೇಕು ಅಂದರೆ ನಮ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂಥ ವ್ಯಕ್ತಿ. ಅವರವರ ಪ್ರಜ್ಞೆ ಏನಿದೆ ಅದನ್ನು ಜಾಗೃತಗೊಳಿಸಬೇಕು. ಆ ಗುರು ತನ್ನ ಮಾತಿನಿಂದಲೋ ನಡತೆಯಿಂದಲೋ ಹೇಗೋ ಅದನ್ನು ಜಾಗೃತಗೊಳಿಸ್ತಾನೆ. ಆದರೆ ಅಂಥ ಗುರುವನ್ನು ನಾವು ಹುಡುಕಬೇಕು, ಅಂಥ ಗುರುವನ್ನು ಅರಸಬೇಕು. ಅಂಥ ಗುರುವನ್ನು ನೀವು ನಿಜವಾಗಲೂ ಅರಸ್ತಾ ಇದ್ದರೆ, ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಿಜವಾಗಲೂ ನೀವು ಅರಸ್ತಾ ಇದ್ದರೆ ಗುರುವಿನ ಹತ್ತಿರ ನೀವು ಹೋಗಬೇಕಾಗಿಲ್ಲ, ಗುರುವೇ ನಿಮ್ಮ ಹತ್ತಿರ ಬರ್ತಾನೆ. ಆದರೆ ಅರಸ್ತಿರ್ಬೇಕು ಒಳಗಡೆಗೆ. ಆ ಪ್ರಜ್ಞೆ ಜಾಗೃತ ಆಗೋದು ದೊಡ್ಡ ಸಂಸ್ಕಾರ, ಬಹುಜನ್ಮದ ಪುಣ್ಯದ ಫಲವಾಗಿ ಬರುವಂಥ ಸಂಸ್ಕಾರ ಬರುತ್ತದೆ. ಹಾಗೆ ಸುಮ್ಮನೆ ಬರುವಂಥದ್ದಲ್ಲ. ನೋಡಿ, ಎಲ್ಲೆಲ್ಲೋ ಒಬ್ಬ ಸಂಪರ್ಕಕ್ಕೆ ಯಾವುದೋ ಗುರು ಬಂದರೆ ಹೇಗೆ ಸಾಮಾನ್ಯ ವ್ಯಕ್ತಿ ಜೀವನದಲ್ಲಿ ಒಂದು ಗತಿನೇ ಬದಲಾವಣೆ ಆಗ್ತದೆ. ಗುರು ಅನ್ನೋದಿದೆಯಲ್ಲ, ಅದೊಂದು ಶಬ್ದಾರ್ಥ ಕೂಡ ಬೃಹತ್ ಆದದ್ದು, ದೊಡ್ಡದು ಅಂತ ಅರ್ಥ. ಈ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಹೇಳ್ತಾರಲ್ಲ, ಆ ಗುರು, ಆ ಶಕ್ತಿ ಹೇಗೆ ಇದೆಯೋ ಹಾಗೆ ಒಳಗಡೆಗೆ ಒಬ್ಬ ವ್ಯಕ್ತಿಗೆ ಗುರುತ್ವ ಅನ್ನೋದು ಜಾಗೃತ ಆದರೆ ಅವನಿಗೆ ಆ ಶಕ್ತಿ ಬಂದಿರುತ್ತೆ ಅಂತ. ಅವನ ಸಂಪರ್ಕಕ್ಕೆ ಮತ್ತೆ ಇನ್ನೊಂದು ಇದರಲ್ಲಿ ಬಹಳ ಸೂಕ್ಷ್ಮತೆಗಳಿದೆ. ಎಲ್ಲ ಗುರುಗಳು ಎಲ್ಲರಿಗೂ ಇಷ್ಟ ಆಗಲ್ಲ, ಮತ್ತು ಎಲ್ಲ ಗುರುಗಳಿಗೂ ನೀವು ಹೋಗಿ ಶಿಷ್ಯರಾಗಬೇಕಂದ್ರೆ ಆಗ್ಬೋದು, ಆಗದೇ ಇರಬಹುದು ಅಲ್ವಾ. ಅದೊಂದು ಗುರುವಿನ ವಲಯ ಅಂತ ಇರುತ್ತಂತೆ, ಆಯಾ ಗುರುಗಳ ವಲಯ. ನಮ್ಮ ರಾಮಕೃಷ್ಣ ಪರಂಪರೆಯಲ್ಲಿ ಅಂಥ ಘಟನೆಗಳು ಬೇಕಾದಷ್ಟು ನಡೆದಿದೆ. ಒಬ್ಬರು ಸ್ವಾಮಿ ವಿವೇಕಾನಂದರ ಹತ್ತಿರ ಬರ್ತಾರೆ, ನಿಮ್ಮನ್ನು ನಾನು ಗುರುವನ್ನಾಗಿ ಸ್ವೀಕರಿಸಬೇಕು ಅಂತ, ಅದಕ್ಕೆ ನನ್ನನ್ನು ಶಿಷ್ಯನನ್ನಾಗಿ ನೀವು ಸ್ವೀಕರಿಸಬೇಕು. ವಿವೇಕಾನಂದರು ಅವ್ನು ನೋಡಿಕೊಂಡು ಹೇಳ್ತಾರೆ, ಹೋಗು, ನಾನು ನಿನ್ನ ಗುರು ಅಲ್ಲ, ನನ್ನ ಗುರು ಬೇರೆ ಯಾರು ಹೋಗು ಅಂತ. ಹಾಗೆ ಹೇಳ್ತಾರೆ ಕೊನೆಗೆ,
ನಿನ್ನ ಹತ್ತಿರ ಯಾರು ನಿನ್ನ ಗುರು ಆಗಿ ಬರ್ತಾನೆ ಅಂತಂದರೆ, ಒಬ್ಬ ಬರ್ತಾನೆ ವ್ಯಕ್ತಿ, ಅವನು ನಿಮ್ಮ ಮನೆಗೆ ನಿನ್ನ ಸಂಪರ್ಕ ಪ್ರಥಮ ಭೇಟಿ ಬಂದಾಗ ಬೆಳ್ಳಿ ನೋಟ ಹಿಡ್ಕೊಂಡಿರ್ತಾನೆ, ಅವನು ನಿನ್ನ ಗುರು ಆಗ್ತಾನೆ. ಅವನು ಹೇಳಿದ್ದು ಅಮೆರಿಕದಲ್ಲಿ ಅದ ಯಾವುದೋ ಒಬ್ಬ ವ್ಯಕ್ತಿಗೆ. ಆದರೆ ವಿವೇಕಾನಂದರು ಶರೀರ ಬಿಟ್ಟರು, ಆ ವ್ಯಕ್ತಿನೂ ಹಾಗೆ ಇದ್ದ. ಬಹಳ ವರ್ಷಗಳ ನಂತರ ಈ ಭಾರತದ ಇನ್ನೊಬ್ಬ ಸಂತರು ಅದೇ ರೀತಿ ಪಾಶ್ಚಿಮಾತ್ಯ ಜಗತ್ತಿಗೆ ಹೋದರು, ಪರಮಹಂಸ ಯೋಗಾನಂದರು ಅಂತೇಳಿ. ಅವರು ಅವ್ರ ಮನೆಗೆ ಹೋದಾಗ ಯಾವುದೋ ಕಾರಣಕ್ಕಾಗಿ ಅದನ್ನು ಬಟ್ಟಲು ಹಿಡ್ಕೊಂಡು ಹೋಗಿರ್ತಾರೆ. ಅದನ್ನ ನೋಡಿದ ಕೂಡಲೇ ಅವನಿಗೆ ಒಳಗಡೆ ಜಾತಿರ್ತಾರೆ. ವಿವೇಕಾನಂದರು ಹೇಳಿದ್ರಲ್ಲ ಇವರೇ ಗುರು ಅಂತ ನಿರ್ಧಾರ ಮಾಡಿ ಗುರುವನ್ನು ಸ್ವೀಕರಿಸ್ತಾನೆ. ಅದ್ರ ಮಧ್ಯೆ ಎಷ್ಟೋ ವರ್ಷಗಳು ಕಳೆದು ಹೋಗ್ತವೆ. ಅಂದರೆ ಗುರು ಅನ್ನೋನು ಕೂಡ ಹಾಗೇ ಸಿಗುವಂಥದ್ದಲ್ಲ. ಮತ್ತು ಈ ಗುರುವಿನ ಕರುಣೆಯನ್ನು ಯಾರು ಪಡಿತಾರೆ ಜೀವನದಲ್ಲಿ, ಅವನು ಎಲ್ಲ ಕಷ್ಟಗಳಿಂದ ಬಹಳ ಸುಲಭವಾಗಿ ಪಾರಾಗ್ತಾನೆ ಅಂತ. ಸುಲಭವಾಗಿ ಪಾರಾಗ್ತಾನೆ ಅಂತಂದರೆ ಕಷ್ಟಗಳು ಬರುವುದಿಲ್ಲ ಅಂತ ಹೇಳಿಲ್ಲ ಅಲ್ವಾ, ಕಷ್ಟಗಳು ಬರ್ತವೆ, ಅವುಗಳಿಂದ ಸುಲಭವಾಗಿ ಪಾರಾಗ್ತಾನೆ ಅಂತ. ಹೇಗೆ? ಆ ಗುರುವಿನ ಕೃಪೆನೇ ಒಳಗಡೆಗಳಿಗೆ ಅಂತಂದು ಕೊಡುತ್ತೆ. ಒಬ್ಬ ಗುರು ನೋಡಿ, ಕೆಲವು ಸಾರಿ ಈ ಗುರು ಶಿಷ್ಯ ಸಂಬಂಧ ಹೇಗೆ ಪ್ರಾರಂಭ ಆಗುತ್ತೆ. ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ ಒಬ್ಬ ಸಿದ್ದೇಶ್ವರಾಂಜಿ ಅಂತ ಗುರುಗಳಿದ್ರು. ಅವರು ತಿರುವಾಂಕೂರಿನ ಮಹಾರಾಜ ಆಗಿದ್ದರು. ಮಹಾರಾಜರು ಮೊದಲು ಪೂರ್ವಾಶ್ರಮದಲ್ಲಿ ಇಡೀ ಸಂಸ್ಥಾನವನ್ನು ಎಲ್ಲವನ್ನೂ ಬಡವರಿಗೆ ದಾನ ಮಾಡಿ ಸನ್ಯಾಸಿಯಾಗಿರ್ತಾರೆ. ಅವರಲ್ಲಿದ್ದರು. ಅಂಥ ಶ್ರೇಷ್ಠ ವ್ಯಕ್ತಿ ಮೈಸೂರಿನಲ್ಲಿ ಸಂತೆಪೇಟೆ ಅಂತಿದೆ, ಬಹಳ ಈ ಸರ್ಕಾರದಿಂದ ಎಲ್ಲ ಮಾರಾಟ ಮಾಡುವಂಥ ಪೇಟೆ. ಆ ಮಾರ್ಕೆಟ್ನಲ್ಲಿ ಒಂದು ಸಣ್ಣ ರೂಮಲ್ಲಿ ಒಬ್ಬ ವಿದ್ಯಾರ್ಥಿ, ಅವನು ವಿದ್ಯಾಭ್ಯಾಸ ಮಾಡೋದಕ್ಕಂತೇಳಿ ಶಿವಮೊಗ್ಗ ಜಿಲ್ಲೆಯ ಒಂದು ಹಳ್ಳಿಯಿಂದ ಅಲ್ಲಿ ಬಂದಿದ್ದಾನೆ. ಬಂದು ಕಾಯಿಲೆ ಬಿದ್ದುಬಿಟ್ಟಿದ್ದಾನೆ. ಯಾಕೆ ಅಂದರೆ ಅಲ್ಲಿ ವಾತಾವರಣ ಬಹಳ ಗಲೀಜಿದೆ. ಅದರಿಂದ ಪರಿಣಾಮವಾಗಿ ಅವನ ಆರೋಗ್ಯ ಕೆಟ್ಟು ಹೋಗ್ಬಿಟ್ಟಿದೆ. ಅವನೊಬ್ಬನೇ ಜ್ವರದಿಂದ ನರಳುತ್ತಾ ಇದ್ದಾನೆ. ಈ ಸ್ವಾಮೀಜಿಯವರು ಯಾವುದೋ ಕಾರಣಕ್ಕಾಗಿ ಅಲ್ಲಿ ಮಾರ್ಕೆಟಿಗೆ ಹೋದಾಗ ಅವನನ್ನು ನೋಡಿದ ಕೂಡಲೇ ಅವ್ರಿಗೆ ಅನಿಸ್ತು ನೋಡಿ, ಹಾಗೆ ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನು ಗುರುತಿಸೋನು ಕೂಡ ಗುರು. ಅವನು ಏನಿಸ್ತು, ಅವ್ರನ್ನ ಆ ಸಿದ್ದೇಶ್ವರಾನಂದಜಿ ಆ ಹುಡುಗನನ್ನು ಕರ್ಕೊಂಡ್ಬಂದರು, ಆಶ್ರಮದಲ್ಲಿ ಇಟ್ಕೊಂಡ್ರು, ತಾವೇ ಚಿಕಿತ್ಸೆಯನ್ನು ಕೊಡಿಸಿದ್ರು, ಅವನ ಸೇವೆಯನ್ನು ಮಾಡಿದರು. ನೀವು ನೋಡಿ ಆಶ್ಚರ್ಯ, ಗುರುವಿನ ಸೇವೆಯನ್ನು ಮಾಡೋದಕ್ಕೆ ಹೇಳಿದ್ರಿ ಅಲ್ವಾ. ಈಗ ಶಿಷ್ಯನ ಸೇವೆಯನ್ನೇ ಅವರೇ ಮಾಡಿದರು. ಅವನಿಗೆ ಅಶಕ್ತಿಯಾಗಿದೆ, ಇನ್ನು ಜ್ವರ ಇದೆ. ಅವನ ಬಟ್ಟೆಗಳನ್ನೆಲ್ಲ ಸ್ವತಃ ಸ್ವಾಮೀಜಿಯವರು ಒಳಗೆ ತೊಡೆದು ಹಾಕ್ತಾ ಇರೋದನ್ನ ಕಣ್ಣಲ್ಲಿ ಕಿಟಕಿಯಿಂದ ನೋಡ್ತಾ ಇದ್ದಾನೆ. ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರ್ತಾ ಇದೆ. ಹಾಗೆ ಆದಂಥ ವ್ಯಕ್ತಿ ಮತ್ತೆ ಆರಾಮಾದ, ಸರಿ ಹೋಯಿತು. ಆಮೇಲೆ ಆಶ್ರಮದಲ್ಲೇ ವಾಸ ಮಾಡಿದ. ಇಡೀ ಇವತ್ತು ಕರ್ನಾಟಕ ಅಲ್ಲ, ಇಡೀ ವಿಶ್ವವೇ ಕಂಡಂಥ ಶ್ರೇಷ್ಠ ಕವಿಯಾಗಿದ್ದಾನೆ. ಅವನೇ ರಾಷ್ಟ್ರಕವಿ ಕುವೆಂಪು. ಒಬ್ಬ ಸಾಮಾನ್ಯ ಹುಡುಗನಲ್ಲಿ ರಾಷ್ಟ್ರಕವಿಯನ್ನು ಕಂಡವರು ಯಾರು? ಗುರು. ಅದಕ್ಕೆ ನೆನಪಿನ ದೋಣಿಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಬರೆದ ಪ್ರತಿಯೊಂದು ಪುಟದಲ್ಲೂ ಅವರು ಸಿದ್ದೇಶ್ವರಾನಂದರನ್ನ ಸ್ಮರಣೆ ಮಾಡಿಕೊಡ್ತಾರೆ. ಸಿದ್ದೇಶ್ವರಾನಂದ ನೆನೆದರೆ ಎಷ್ಟು ಕಣ್ಣ ನೀರು ಬರ್ತಿತ್ತು ಅಂತ. ಇದನ್ನ ಬಹಳ ಅದ್ಭುತವಾಗಿ ನಮ್ಮ ಸ್ವಾಮಿ ರಂಗನಾಥಾನಂದಜಿ ಈ ನಮ್ಮ ವೇದಿಕೆಗೆ ಹೆಸರಿಟ್ಟಿದೆಯಲ್ಲ, ಅವರು ಕೂಡ ಅಷ್ಟೇ ಸಾಮಾನ್ಯ ವ್ಯಕ್ತಿ. ಅವ್ರು ಹೇಳ್ತಿದ್ರು, ಇಂಥ ಅದ್ಭುತವಂತ ಒಬ್ಬ ಹುಡುಗನಲ್ಲಿ ವಿಶ್ವಕವಿಯನ್ನು ಕಂಡರು ಸಿದ್ದೇಶ್ವರಾನಂದಜಿ ಅಂತ. ಅದನ್ನ ಈ ಕುವೆಂಪು ಅವರು ಅಲ್ಲಿ ಮೈಸೂರು ಆಶ್ರಮದಲ್ಲಿ ಇದ್ದಾಗಲೇ ಇವರು ಬ್ರಹ್ಮಚಾರಿಗಳಾಗಿದ್ದರು, ರಂಗನಾಥಾನಂದಜಿಯವರು. ಇಬ್ಬರದ್ದು ಸಂಪರ್ಕ ಬಂತು, ಇಬ್ಬರು ಒಟ್ಟಿಗೆ ಆತ್ಮೀಯತೆ. ಈ ಘಟನೆಯನ್ನು ರಂಗನಾಥಾನಂದಜಿಯವರು ಹೇಳಿದ್ರೆ, ಕುವೆಂಪು ಅವರು ಒಂದು ಘಟನೆ ಹೇಳ್ತಿದ್ರು. ಏನಂದ್ರೆ, ಕೇರಳದಲ್ಲಿ ತ್ರಿಶೂರ್ ಹತ್ತಿರ ಒಂದು ಹಳ್ಳಿ ತ್ರಿಕ್ಕೂರು ಅಂತ, ಆ ಹಳ್ಳಿಯಲ್ಲಿ ಹುಟ್ಟಿದಂಥ ಹುಡುಗ, ಒಬ್ಬ 17 ವರ್ಷದ ಹುಡುಗ, ಅವನು ವಿವೇಕಾನಂದರ ಚಿಂತನೆಯಲ್ಲಿ ಓದಿದ. ಅವನು ರಾಮಕೃಷ್ಣ ಆಶ್ರಮ ಸಂಪರ್ಕಕ್ಕೆ ಬಂದ. ಊಟಿಯಲ್ಲಿ
ಸ್ವಾಮಿ ಶಿವಾನಂದಿ ಅಂತ ಹೇಳಿ ರಾಮಕೃಷ್ಣರ ಶಿಷ್ಯರು ಅವರು ಬಂದಿದ್ರು ಮಂತ್ರ ದೀಕ್ಷೆ ಕೊಡೋದಕ್ಕೆ. ಈಗ ಆತ್ಮದೀಪಾಂಜಿ ಅವರು ಹೇಳಿದ್ರು ಘಟನೆಯಲ್ಲ. ಹಾಗೆ 17 ವರ್ಷ ಹುಡುಗ ಕಾಣಿಕೆ ಕೊಡೋಕ್ಕೆ ಏನಿಲ್ಲ, ಆದರೆ ಮಂತ್ರ ದೀಕ್ಷೆ ತೆಗೋಬೇಕು ಅಂತ ಬಂದಿದ್ದಾನೆ, ಆಶ್ರಮ ಸೇರ್ಬೇಕು ಅಂತ ಬಂದಿದ್ದಾನೆ. ಏನೋ ಇಲ್ಲೇ ಅದೇ ರೀತಿಯಾದಂಥ ಘಟನೆ ಅಲ್ಲಿ ನಡೀತು. ಏನೋ ಅವರೇ ಕಾಣಿಕೆ ಕೊಟ್ಟು ಅವರು ಅದನ್ನ ಅರ್ಪಿಸ್ಕೊಂಡ್ರು. ಹಾಗೆ ಆದಂಥ ಹುಡುಗ ಮುಂದೆ ನಿಜವಾದ ಅರ್ಥದಲ್ಲಿ ಜಗದ್ಗುರು ಆದರು ಅಂತ ಕುವೆಂಪು ಅವರು ಹೇಳುವುದು. ನಿಜವಾದ ಅರ್ಥದಲ್ಲಿ ಅಂತ ಸಾಮಾನ್ಯ ಹುಡುಗನಲ್ಲಿ ವಿಶ್ವಗುರುವನ್ನ ಜಗದ್ಗುರುವನ್ನು ಕಂಡಂಥವರು ಸಿದ್ದೇಶ್ವರಾಂಜಲಿ. ಹೀಗೆ 2 ಅದ್ಭುತ ವ್ಯಕ್ತಿಗಳನ್ನು ಜಗತ್ತಿಗೆ ಕೊಟ್ಟದ್ದು ಆ ಸಿದ್ದೇಶ್ವರಾಂಜಲಿ. ಅವರ ಕೃಪೆ ಹಾಗೆ ಮಾಡಿತು. ಹಾಗೆ ಉಡುಪಿ ಹತ್ತಿರ ಬಾರ್ಕೂರು ಅಂತ ಹಳ್ಳಿಯಲ್ಲಿ ಹುಟ್ಟಂತ ಒಬ್ಬ ಹುಡುಗ ಬೆಂಗಳೂರಿನಲ್ಲಿ ಸ್ವಾಮಿ ಯತೀಶ್ವರಾಂಜಿ ಅಂತ ಹೇಳಿ ರಾಮಕೃಷ್ಣರ ಶಿಷ್ಯರು ಬ್ರಹ್ಮಾನಂದಿ ಅಂತಿದ್ರು. ಆ ಬ್ರಹ್ಮಾನಂದಿಯ ಶಿಷ್ಯರು ಯತೀಶ್ವರಾಂಜಿ, ಮಹಾಸಿದ್ಧ ಪುರುಷರು. ಒಬ್ಬ ಹುಡುಗ ಬಂದ, ಅವನನ್ನ ನೋಡಿದ ಕೂಡಲೇ 28 ವಯಸ್ಸಾಗಿದೆ, SSLC ಓದಿದ್ರು. ನಮ್ಮ ರಾಮಕೃಷ್ಣ ಆಶ್ರಮಗಳಲ್ಲಿ ಸೇರ್ಬೇಕು ಅಂದ್ರೆ ಡಿಗ್ರಿ ಆಗಿರ್ಬೇಕು ಮತ್ತು 25 ವರ್ಷದ ಒಳಗಿರಬೇಕು, ಮದುವೆ ಆಗಿರಬಾರ್ದು, ಇವೆಲ್ಲ ಕಂಡೀಷನ್ಸ್ ಇದೆ. ಹಾಗೆ ಅವ್ರು 28 ವರ್ಷ ಆಗಿದ್ದಿದೆ, ಆದರೆ SSLC ಓದಿದ್ದು, ಅದಕ್ಕೆ ಅರ್ಹತೆ ಇಲ್ಲ ಸೇರೋದಕ್ಕೆ. ಆದರೆ ಆ ಗುರುಗಳು ಬರೆದ್ರು, ಇವನಿಂದ ಮುಂದೆ ರಾಮಕೃಷ್ಣರು ಮಹಾ ಕಾರ್ಯವನ್ನು ಮಾಡಿಸ್ಕೊಡ್ಲಿದ್ದಾರೆ, ಇವನು ರಾಮಕೃಷ್ಣ ಮಿಷನ್ ಒಂದು ದೊಡ್ಡ ಆಸ್ತಿ ಆಗ್ತಾನೆ, ಸೇರಿಸ್ಕೊಳ್ಳಿ ಅಂತ ಬರೆದು ಸೇರಿಸ್ಕೊಳ್ಳೋದಕ್ಕೆ ಆ ವ್ಯಕ್ತಿ ಇವತ್ತು ಸ್ವಾಮಿ ಪುರುಷೋತ್ತಮಾಂಜಿಯಾಗಿ 100 ಜನರ ಗಾಳಿಗೆ ಬೆಳಕಾಗಿ ಬರೀ ಸನ್ಯಾಸಿಗಳನ್ನಷ್ಟೇ ಅಲ್ಲ, ಅದ್ಭುತವಂತ ಯುವಕರ ಪಡೆಗಳನ್ನು ನಿರ್ಮಾಣ ಮಾಡಿದ್ರು. ಈ ಕರ್ನಾಟಕದಲ್ಲಿ ಅಂಥ ಒಬ್ಬ ಗುರುವನ್ನು ಕರ್ನಾಟಕ ಕಂಡಿಲ್ಲ, ಪಡೆದಿಲ್ಲ. ಬೇರೆ ಬೇರೆ ಸ್ವಾಮಿಗಳಿರ್ಬೋದು, ಏನೇನೋ ಮಾಡಿದಂಥವ್ರು, ಆದರೆ ಯುವಕರನ್ನ ಚುಂಬನದಂತೆ ಆಕರ್ಷಿಸಿ ಅವರ ಹೃದಯದೊಳಗೆ ಹೊಕ್ಕು ಅವರ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡುವಂಥ ಸಾಮರ್ಥ್ಯ ಇದ್ದಿದ್ದು ಏಕೈಕ ವ್ಯಕ್ತಿ ಪುರುಷೋತ್ತಮಾಂಜಿ. ಅಂಥ ಅದ್ಭುತ ವ್ಯಕ್ತಿ ಆಗೋದಕ್ಕೆ ಆ ಗುರು ಕೃಪೆ ಅನ್ನೋದು ಸಾಧ್ಯ ಆಯಿತು. ಹಾಗೆ ರಾಮಕೃಷ್ಣರ ಜೀವನವನ್ನು ನೋಡ್ತಾ ಇದ್ರೆ, ಸಾಮಾನ್ಯ ಒಬ್ಬ ಲಾಟು ಅಂತ ಹುಡುಗ, ಆಶ್ರಮ ಭಕ್ತ ರಾಮಚಂದ್ರ ದತ್ತ ಅಂತೆ, ಅವನ ಮನೇಲಿ ಕೆಲಸಕ್ಕಿದ್ದಂಥವ್ರು. ರಾಮಕೃಷ್ಣರಿಗೆ ಏನಾದರೂ ಕೊಟ್ಟು ಬಾ ಅಂತೇಳಿ ಕಳಿಸಿದ್ರೆ ಊಟ ಕೊಡೋಕ್ಕೆ ಅದಕ್ಕಿಂತೆಲ್ಲ ಹೋಗ್ತಿದ್ರು, ಏನಾದರೂ ತಿಂಡಿಗಳು ಕೊಡೋದಕ್ಕೆ. ಹಾಗೆ ಬಂದಾಗ ಪರಿಚಯ ಆಗಿ ಅವನಿಗೆ ಇಲ್ಲೇ ಇರಬೇಕು ಅಂತ ಅನಿಸ್ತು. ಅಲ್ಲೇ ಉಳ್ಕೊಂಡ. ಏನೂ ಓದೋದಕ್ಕೆ ಬರೋದಕ್ಕೆ ಬರಲ್ಲ, ಆದರೆ ರಾಮಕೃಷ್ಣ ಸೇವೆ ಮಾಡ್ತಾ ಮಾಡ್ತಾ ಇವತ್ತು ಜಗತ್ತು ಕಂಡಂಥ ದೊಡ್ಡ ಅದ್ಭುತ ಸಂತ ವಿವೇಕಾನಂದ್ರ ಅವನಿಗೆ ಹೆಸರು ಕೊಟ್ಟರು, ಸ್ವಾಮಿ ಅದ್ಭುತಾನಂದ ಅಂತ. ಅಂತ ಅದ್ಭುತಾನಂದ ಆಗೋದಕ್ಕೆ ಗುರು ಕೃಪೆಯಲ್ಲಿ ಸಾಧ್ಯ ಆಯಿತು. ಅಂದರೆ ವ್ಯಕ್ತಿಯ, ಆಗಲೇ ನಾವು ದ.ರಾ. ಬೇಂದ್ರೆಯವ್ರ ಹಾಡನ್ನು ಹಾಡಿದ್ರು, ಶ್ರೀ ಗುರುವೇ ಅರುವೆ ಶರಣಾಗಿ ಬರುವೆ. ಅದರಲ್ಲಿ ಆ ಬೇಂದ್ರೆಯವರು ಒಂದು ಅದ್ಭುತವಾದಂಥ ಪದಗಳ ಜೋಡಣೆ ಏನು ಮಾಡ್ತಾರೆ, ಒಳಗಿನ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂಥದ್ದೇ ಗುರು ಅಂತ. ಹಾಗೆ ಅಂಥ ಗುರುಗಳ ಸಂಪರ್ಕಕ್ಕೆ ಬರಬೇಕು, ಆವಾಗ ಮಾತ್ರ ಜೀವನಕ್ಕೆ ಏನೋ ಒಂದು ಅರ್ಥ ಬರೋದು. ಅಲ್ಲಿಯವರೆಗೆ ಜೀವನ ಹಾಗೆ ಸಾಗ್ತಾ ಇರ್ತದೆ. ಏನಂತಂದ್ರೆ, ಹೌದು ಸ್ವಲ್ಪ ನಮಸ್ಕಾರ ಮಾಡಿದ್ವಿ, ಈ ದೇವರಿಗೂ ನಮಸ್ಕಾರ ಮಾಡಿದ್ವಿ, ಆ ದೇವ್ರಿಗೂ ನಮಸ್ಕಾರ, ಎಲ್ಲ ದೇವ್ರು ನಮಸ್ಕಾರ ಮಾಡ್ಕೊಂಡ್ಬಂದು ಸುಸ್ತಾಗಿ ಮನೆಯಲ್ಲಿ ಮತ್ತೆ ಚಳಿ ಇದೆ, ಸ್ವಲ್ಪ ಬೋಂಡ ಗಿಂಡ ತಿಂದ್ರೆ ಆಯ್ತು ಅಂತ ಆರಾಮಾಗ್ತೀವಿ. ಬೋಂಡ ತಿನ್ಕೊಂತು ಆರಾಮಾಗಿರೋದು ಬೇರೆ. ಆದರೆ ಒಬ್ಬ ಒಳಗಡೆಗೆ ಶ್ರೇಷ್ಠ ಗುರುವನ್ನು ಹರಿಸ್ಬೇಕು, ಹಿಡಿಬೇಕು, ಅವನ ಮಾರ್ಗದರ್ಶನದಲ್ಲಿ ಹೋಗ್ಬೇಕು. ಹೋದಾಗ ಈ ಗುರು ಶಿಷ್ಯ ಸಂಬಂಧ ಬಹಳ ಸ್ಮೂತ್ ಆಗಿರುತ್ತೆ ಅಂತ ಭಾವಿಸ್ಬೇಡಿ. ಮತ್ತೆ ಅಲ್ಲಿ ಕಠಿಣವಾದ ಪರೀಕ್ಷೆಗಳಿರ್ತವೆ. ಆ ಕಠಿಣವಾದ ಪರೀಕ್ಷೆಗಳನ್ನ ಅವರು ಬೈದರೂ ಕೂಡ ಆಶೀರ್ವಾದ ಅಂತ ತಗೋಬೇಕು. ಇದೆಲ್ಲ ಕೇಳ್ತೇವಲ್ಲ ಕಥೆಗಳನ್ನ, ಅಂದ್ರೆ ಶ್ರೇಷ್ಠರಾದ ಅಂತ ಒಂದೇ ಸರಿ ಆಗ್ಲಿಲ್ಲ. ಅದು ಬಹಳ ವರ್ಷದ ಒಡನಾಟದಿಂದ ಗುರು ಅಂತವನು ಅವನಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸ್ಬೇಕಲ್ಲ. ಸಣ್ಣ ಪುಟ್ಟ ವಿಷಯಗಳಲ್ಲೂ ಕೂಡ ಕೆಲವು ಸರಿ ಯಾಕೆ ಗುರುಗಳು ಹೀಗೆ ಮಾಡಿದ್ರು ಅಂತ ನಮ್ಗೆ ಅರ್ಥ ಆಗಲ್ಲ. ಯಾಕೋ ಭಾಳ ಕೋಪದಲ್ಲಿದ್ದಂಗೆ ಇದು ಕಾಣ್ತಾರೆ ಗುರುಗಳು ಅಂತ ಅನ್ಕೋತಾರೆ. ಆದರೆ ಕೋಪ ಮಾಡ್ಕೊಂಡಿದ್ದಕ್ಕೆ ಗುರು ಒಂದು ಕಾರಣ ಇರ್ತದೆ, ಅವನ ಒಳಗಡೆ ಏನೋ ಒಂದು ಕಲಿಸ್ಬೇಕಾಗಿರ್ತದೆ. ಹಾಗೆ ನಮಗದು ಗೊತ್ತಾಗಲ್ಲ. ಇಲ್ಲಿ ಒಬ್ಬ ನಿತ್ಯಾನಂದ ಸ್ವಾಮಿಗಳು ಅಂತ ಬಹಳ ದೊಡ್ಡ ಫೇಮಸ್ ಗಣೇಶ ಗುಡಿ ಅಂತ ಕೇಳಿದ್ರಿ, ದೊಡ್ಡ ಸಿದ್ಧ ಪುರುಷರವರು. ಅವರು
ಅವರ ಪವಾಡಗಳೇ ಬಹಳ. ಆ ಪವಾಡಗಳ ಮೂಲಕ ಜನರಲ್ಲಿ ಬದಲಾವಣೆ ತಂದಂಥವ್ರು. ಒಬ್ಬ ತಾಯಿ ಬಂದು ಆ ಮಗುವಿಗೆ ಬಹಳ ಕಾಯಿಲೆ ಆಗಿಬಿಟ್ಟಿರ್ತದೆ, ಚರ್ಮ ರೋಗ, ಅದಕ್ಕೆ ಏನಾದರೂ ಸ್ವಲ್ಪ ಹೊತ್ತು ಹೋಗ್ಬಿಡುತ್ತೆ ಅಂತ ಅನಿಸ್ಬಿಟ್ಟು ಅವ್ರ ಹತ್ತಿರ ಬಂದು ಕೊಡ್ತಾರೆ, ಏನಾದರೂ ಸ್ವಲ್ಪ ಆಶೀರ್ವಾದ ಮಾಡಿ ಅಂತ. ಅವರು ಕೋಪದಿಂದ ತಗೊಂಡವ್ರಂದ್ರೆ ಮಗುವನ್ನು ಪಕ್ಕದಲ್ಲಿ ಬಾವಿ ಇರುತ್ತೆ, ಆ ಬಾವಿಗೆ ಹಾಕಿಬಿಡ್ತಾರೆ. ಅವಳು ಗೊಳೋ ಅಂತ ಅಲಕ್ಷ್ಯ ಮಾಡ್ಬಿಡ್ತಾರೆ. ಯಾಕಂದ್ರೆ ಏನೋ ಆರಾಮ್ ಮಾಡ್ತಾರೆ ಅಂತ ಮುಂದ್ಕೊಟ್ರೆ ಬಾವಿಯಲ್ಲಿ ಹಾಕಿಬಿಟ್ರಲ್ಲ ಅಂತ. ಆಗ ಜೋರಾಗಿ ಅಳ್ತಿರ್ತಾಳೆ. ಅವರ ಕಡೆಗೆ ಅವರ ಕೋಣೆ ಆ ಕಡೆ ಹೋಗ್ತಾರೆ. ಮತ್ತೆ ಆಕೆ ಬಂದು ಹೀಗಾಗಿಬಿಡ್ತಲ್ಲ ಅಂತ ಅಳ್ತಾ ಇದ್ದಾಗ ಅವ್ರು ಹೇಳ್ತಾರೆ, ಹೋಗು ಬಾವಿ ಮೇಲೆ ತೇಲಾಡ್ತಾ ಇದೆ ಮಗು, ಎತ್ಕೊಂಬ ಅಂತ. ಹೋಗಿ ನೋಡಿದ್ರೆ ಎತ್ಕೊಂಡ್ಬರ್ತಾರೆ, ಪೂರ್ಣ ಕಾಯಿಲೆ ಗುಣ ಆಗಿಬಿಡ್ತದೆ. ನಮಗೆ ಹೊರನೋಟಕ್ಕೆ ಕಾಣಿಸುವಂಥದ್ದು ಇದೇನೋ ಮಾಡ್ತಾ ಇದ್ದಾರೆ. ಹಾಗೆ ಪ್ರತಿಯೊಂದು ಶಿಕ್ಷಣವನ್ನು ಕೊಡಬೇಕಾದ್ರೆ ಗುರು ಅಂತಕ್ಕಂಥವನು ಆಶೀರ್ವಾದವನ್ನು ಮಾಡ್ತಾನೆ. ಯಾಕೆಂದರೆ ಒಳಗಡೆ ಕರುಣೆ ತುಂಬಿರುತ್ತವನಿಗೆ. ಯಾರನ್ನಾದ್ರೂ ಬೈತಾನೆ, ಯಾರನ್ನಾದ್ರೂ ಹೀಗೆ ಹಾಕ್ತಾನೆ ಹೇಳ್ತಾನಂತಂದ್ರೆ ಒಳಗಡೆಗೆ ಕರುಣೆ ತುಂಬಿದೆ. ಇವನು ಈ ರೀತಿ ಶಿಕ್ಷೆ ಇಲ್ಲ ಅಂತಂದ್ರೆ ಇವನಿಗೆ ಸರಿ ಹೋಗಲ್ಲ ಅಂತ. ಆ ಕಾರಣಕ್ಕಾಗಿ ಅವನು ಬೇರೆತ್ತೋದಕ್ಕಾಗಿ ಹಾಗೆ ಮಾಡ್ತಿರ್ತಾನೆ. ಇವೆಲ್ಲ ಗುರುಗಳ ಜೊತೆ ಒಡನಾಟದಲ್ಲೇ ಅನುಭವಿಸಬೇಕಾಗುತ್ತೆ ಹೊರತು ಇವು ಹೊರಗಡೆಗೆ ಹಾಗೆ ಹೇಳಿದರೆ ಏನೋ ಒಂದು ಅನಿಸುತ್ತೆ. ಆದರೆ ಯಾರು ನಿಜವಾಗ್ಲೂ ಅಂತ ಒಬ್ಬ ಗುರುವಿನ ಸಾಮೀಪ್ಯಕ್ಕೆ ಬಂದಿರ್ತಾರೋ ಅರ್ಪಿಸಿಕೊಂಡಿರ್ತಾರೋ ಅವ್ರಿಗೆ ಮಾತ್ರವೇ ಈ ಎಲ್ಲ ಅನುಭವಗಳಾಗ್ತವೆ. ಆದರೂ ಶ್ರೀರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು ಇವರೆಲ್ಲ ಸಾರ್ವತ್ರಿಕ ಗುರುಗಳು. ಅವುಗಳನ್ನು ನೀವು ಅವರ ಘಟನೆಗಳನ್ನು, ಅವರ ಜೀವನವನ್ನು ಹಾಗೆಯೇ ನೋಡ್ತಾ ಇದ್ರೇ, ಹಾಗೆ ನೀವು ಭಾವಿಸ್ತಾ ಇದ್ರೆ ಅವರು ನಿಮ್ಮೊಳಗೆ ಪ್ರವೇಶ ಮಾಡಿಬಿಡ್ತಾರೆ. ಈ ಆಧುನಿಕ ಗುರುಗಳ ಒಂದು ವಿಶೇಷತೆ ಏನಂದರೆ ನಿಮ್ಮೊಳಗೆ ಅವರು ಪ್ರವೇಶ ಮಾಡಿಬಿಡ್ತಾರೆ. ಸ್ವತಃ ಸ್ವಾಮಿ ವಿವೇಕಾನಂದರೇ ಹೇಳಿದ್ದಾರೆ, ಯಾರು ನಾನು ಮಾತು ಓದ್ತಾರೋ ಅವರೊಳಗೆ ನಾನು ಪ್ರವೇಶ ಮಾಡಿ ಅವರಿಂದ ಕೆಲಸ ಮಾಡಿಸ್ತೇನೆ ಅಂತೇಳಿ. ಶ್ರೀರಾಮಕೃಷ್ಣರು ಇಲ್ಲಿ ಒಂದ್ಸಾರಿ ಸಿದ್ದೇಶ್ವರ ಸ್ವಾಮೀಜಿಯವರು ಬಂದಿದ್ರು. ಇದೇ ಜಾಗದಲ್ಲಿ ಶಾಮಿಯಾನ ಹಾಕಿ ಕಾರ್ಯಕ್ರಮ ಮಾಡಿದ್ವಿ. ಸಿದ್ದೇಶ್ವರ ಸ್ವಾಮೀಜಿ ಇಲ್ಲಿ ಜನರಿಗೆಲ್ಲ ಹೇಳಿದ್ರು, ಏನಂತ ನಿಮ್ಗೆ ಬಂದವರಿಗೆ ಎಂಥ ಸುಂದರವಾದ ಆಶ್ರಮ ಇದೆ, ಬಂದು ಕೂತ್ಕೊಳ್ಳಿ, ಕೂತ್ಕೊಂಡು ರಾಮಕೃಷ್ಣರ ಭಾವಚಿತ್ರ ಇದೆಯಲ್ಲ ಅದನ್ನು ಸುಮ್ಮನೆ ನೋಡ್ತಾ ಕೂತ್ಕೊಂಡ್ಬಿಡಿ. ಅಲ್ಲಿ ನೋಡಿದ್ರೆ ನಿಮ್ಗೆ ಏನು ಕಾಣಿಸುತ್ತೆ, ಅವರು ಪೂರ್ಣ ಕಣ್ಣು ತೆಗೆದಾರಂತೂ ಇಲ್ಲ, ಮುಚ್ಚಿದಾರಂತೂ ಇಲ್ಲ. ಅದಕ್ಕೆ ಏನಂತಾರೆ ಅಂದರೆ ಅರ್ಧ ಬಾಹ್ಯಾವಸ್ಥೆ. ಅಥವಾ ಪ್ರಪಂಚವೂ ಇದೆ, ಅದು ಭಾವಾವಸ್ಥೆ ಅಂತ ಕರೀತಾರೆ. ಆ ಭಾವಾವಸ್ಥೆಯಲ್ಲಿ ಅವರಿದ್ದಾರೆ. ಹಾಗೆ ಅದನ್ನು ನೀವು ನೋಡ್ತಾ 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 ನಿಮ್ಮೊಳಗೂ ಕೂಡ ಅವ್ರು ಪ್ರವೇಶ ಮಾಡಿಬಿಡ್ತಾರೆ, ನಿಮಗೂ ಭಾವ ಸಮಾಧಿ ಬಂದುಬಿಡುತ್ತೆ ಅಂತ. ಆವಾಗ ಪ್ರಪಂಚ ಈ ಅಶಾಂತತೆ ಅವು ಎಷ್ಟೇ ನೋಡಿ ಏನು ಮಾಡಿದ್ರು ಕೂಡ ಈ ಮನುಷ್ಯನಲ್ಲಿರ್ತಕ್ಕಂಥ ಅಶಾಂತಿ ಇದೆಯಲ್ಲ ಅದು ದೂರ ಆಗಬೇಕು ಅಂದರೆ ಆ ಗುರುವಿನ ಹತ್ತಿರವೇ ಆಗಬೇಕು ಹೊರತು ಬೇರೆ ಈ ಕಡೆ ಎಲ್ಲಿಯೂ ಕೂಡ ಅದಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವ್ರನ್ನ ನೋಡ್ತಾ ನೋಡ್ತಾ ಅದನ್ನು ಸಿದ್ಧಿಸ್ಕೊಂಡ್ಬಿಡ್ತೀರಿ ಅಂತ ಹೇಳಿದ್ರು. ಅವರು ಸುಮ್ಮನೆ ಹೇಳಿದ ಮಾತಲ್ಲ. ನಾನು ಅವರು ಇಲ್ಲಿ ಪ್ರೇರಾಳ ಒಳಗೆ ಓದಿದ್ವಿ. ಅವರು ತುಂಬ ಹೊತ್ತು ರಾಮಕೃಷ್ಣ ಭಾವಚಿತ್ರವನ್ನೇ ನೋಡ್ತಾ ನಿಂತ್ಕೊಂಡ್ಬಿಟ್ರು. ನೋಡ್ತಾ ನೋಡ್ತಾ ಅವರಿಗೆ ಆ ಭಾವನೆ ಬಂತು. ಅದನ್ನೇ ಅವರು ಇಲ್ಲಿ ಹೇಳಿದರು. ಹಾಗೆ ಅವರು ದೊಡ್ಡ ಸಿದ್ಧ ಪುರುಷರು. ಸಿದ್ದೇಶ್ವರ ಸ್ವಾಮೀಜಿ ಕೂಡ ಲಕ್ಷಾಂತರ ಜನರಿಗೆ ಅವರು ಜೀವನದಲ್ಲಿ ಪರಿವರ್ತನೆಯನ್ನು ಕೇವಲ ತಮ್ಮ ಮಾತುಗಳ ಮೂಲಕ ಸಿದ್ಧಿಯನ್ನ ನೋಡಿ. ನೀವು ಸಿದ್ಧಿ ಅಂತಂದ್ರೆ ಅನ್ಕೊಂಡಿದ್ರೆ ಏನೇನೋ ಪವಾಡಗಳು ಮಾಡೋರಲ್ಲ. ಅವರ ಮಾತು ಕೇಳೋದಕ್ಕೆ ಬೆಳಗ್ಗೆ ಸಾವಿರಾರು ಜನ ಬಂದು ಓಡೋಡು ಬರ್ತಿದ್ರಲ್ಲ, ಅದು ಪವಾಡ. ಈಗೆಲ್ಲರೂ ಆಗತ್ತಂತ ಪವಾಡ? ಅದು ನಿಜವಾದ ಪವಾಡ. ಅಂದ್ರೆ ಒಳಗಡೆಗೆ ಅವರ ಕಾರಣ ತುಂಬಿಕೊಂಡಿದ್ದಾರೆ, ಜನರಿಗೆ ಹಂಚಬೇಕು ಅಂತ. ಆ ಹಂಚಿಕೆಗೆ ಎಲ್ಲರೂ ಜನ ಯಾರ್ಯಾರು ಹಸಿದಿದ್ದಾರೋ ಅವ್ರು ಸ್ಪಂದಿಸ್ತಾರೆ. ಹಸಿದವರಿಗೆ ಅದು ಗೊತ್ತಾಗುತ್ತೆ, ಹಸಿದವ್ರು ಓಡಿ ಬರ್ತಾರೆ, ಆವಾಗ ಅದು ಸಿಗುತ್ತೆ. ಹೀಗೆ ಗುರು ಕಾರಣ ಅಂತಕ್ಕಂಥದ್ದು ವ್ಯಕ್ತಿ ಜೀವನದಲ್ಲಿ ಪ್ರವೇಶ ಮಾಡಿದಾಗ, ಅದನ್ನು ಪಡ್ಕೊಂಡಾಗ ನಿಜವಾದ ಧನ್ಯತೆ ಬರುತ್ತೆ. ಅದೇ ಬೃಹತ್ ಮಾಂಜಿಯವರು ಆ ಮಾತನ್ನು ಹೇಳಿದ್ನಲ್ಲ, ಅವ್ರು ಹೇಳ್ತಾರೆ, ಮಾತೃ ಪ್ರೇಮ ಇದೆ, ಪಿತೃ ಪ್ರೇಮ ಅಂತಿದೆ, ಸಹೋದರ ಪ್ರೇಮ ಅಂತಿದೆ, ಗಂಡ ಹೆಂಡತಿಯ ಪ್ರೇಮ ಅಂತಿದೆ. ಆದರೆ ಗುರು ತನ್ನ ಶಿಷ್ಯರ ಮೇಲೆ ತೋರಿಸುವಂಥ ಪ್ರೇಮಕ್ಕೆ ಇದು ಯಾವುದೂ ಸಾಟಿ ಆಗಲ್ಲ.
ಇದು ಯಾವುದು ಹೋಲಿಸೋಕ್ಕೆ ಆಗಲ್ಲ ಅಂತ ವಿಶ್ವತ್ಮಾಂಜಿಯವರು ಬರೀತಾರೆ. ಅಂಥ ಪರಮ ಪ್ರೀತಿಯನ್ನು ನಾವೆಲ್ಲ ಅನುಭವಿಸೋಣ, ಹಾಗೆ ಭಾವಿಸೋಣ ಅಂತ ಹೇಳ್ತಾ, ಈ ಗುರು ಪೂರ್ಣಿಮೆ ನಿಮ್ಮೆಲ್ಲರ ಜೀವನದಲ್ಲಿ ಅಂಥ ಒಂದು ಬದಲಾವಣೆಗೆ, ಅಂಥ ಒಂದು ಪ್ರಜ್ಞೆಯನ್ನು ಜಾಗೃತಗೊಳಿಸೋದಕ್ಕೆ ಕಾರಣವಾಗಲಿ. ನಿಮ್ಮ ಗುರುಗಳು, ನಮ್ಮ ರಾಮಕೃಷ್ಣ ಆಶ್ರಮದ ವೈಶಿಷ್ಟ್ಯತೆ ಏನಂದರೆ, ನೀವು ರಾಮಕೃಷ್ಣರಲ್ಲಿ ನಿಮ್ಮ ಗುರುಗಳನ್ನು ಕಾಣ್ಬೋದು. ರಾಮಕೃಷ್ಣರನ್ನು ಗುರುಗಳನ್ನು ತಪ್ಪುಕೊಂಡವರಂತೂ ಎಲ್ಲದಲ್ಲೂ ಅವ್ರನ್ನೇ ಕಾಣ್ಬೋದು. ಯಾಕೆಂದರೆ ಅವರಿಗೆ ವಿಶ್ವಗುರು, ಅವರು ನಿಮಗೆ ಹೇಗೆ ಬೇಕೋ ನಿಮ್ಮ ಗುರು ಅಥವಾ ನಿಮ್ಮ ದೇವರಿಗೆ, ಇಷ್ಟ ದೇವರಲ್ಲಿ ಅದೇ ರೀತಿ ನಿಮಗೆ ದರ್ಶನವನ್ನು ಕೊಡ್ತಾರೆ. ಅಂಥ ವಿಶೇಷ ಶ್ರೀರಾಮಕೃಷ್ಣರು ಅಂಥ ಸಂಪರ್ಕಕ್ಕೆ ಬಂದಿದ್ದೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ, ಭಗವಂತನ ಕೃಪೆ ಇರಲಿ, ಗುರು ಕೃಪೆ ಆಗಲಿ. ನಿಮ್ಮ ಎಲ್ಲ ಉಪನಿಷತ್ನ ಹೇಳಿದ ಹಾಗೆ ವಿದ್ಯತೆ ಹೃದಯ ಗ್ರಂಥಿ ಚಿದ್ಯತೆ ಸರ್ವ ಸಂಶ